ಈಗ ಜೆ.ಸಿ. ರೋಡ್ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಒಂದು ರಸ್ತೆಯ ಒಂದು ಕಡೆ ಅಂಗಡಿ ಮಾಲೀಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಈ ಒಂದು ಜೆ.ಸಿ. ರೋಡ್ ತುಂಬ ಆಟೋಮೊಬೈಲ್ಗೆ ತುಂಬ ಫೇಮಸ್ ಆಗಿರುತ್ತೆ. ಸಾಕಷ್ಟು ಬೇರೆ ರಾಜ್ಯಗಳಿಂದ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಆಟೋಮೊಬೈಲ್ ಅಂದರೆ ಅಲ್ಟ್ರೇಷನ್ ಆಯಿತು, ಗಾಡಿಗೆ ಸಂಬಂಧಪಟ್ಟ ಐಟಮ್ಸ್ಗಳನ್ನ ಇಲ್ಲೇ ಹಾಕ್ಸ್ಕೊಳ್ತಾರೆ. ಬಟ್ ಇದೀಗ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಈ ಒಂದು ರೋಡನ್ನು ಹಾಳು ಮಾಡಿದಂತೆ ಒಂದು ಕಡೆ ಇಲ್ಲೇ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇನ್ನೂ ವೈಟ್ ಟ್ಯಾಪಿಂಗ್ ಮುಗಿದಿಲ್ಲ. ಸುಮಾರು 8 ನಿಯರ್ ಬೈ 1 ವರ್ಷ ಆಗಿ ಬಂತು. ಎಲ್ಲೆಂದ್ರೆ ರಸ್ತೆ ತೋಡಿದ್ದಾರೆ, ಮಣ್ಣು ಹಾಕಿದ್ದಾರೆ. ಇದರಿಂದ ಟ್ರಾಫಿಕ್ ಜಾಮ್. ಮತ್ತೊಂದು ಕಡೆ ಮಳೆ ಬಂದರೆ ಈ ಒಂದು ರಸ್ತೆ ಕೆಸರು ಗದ್ದೆ ಆಗುತ್ತೆ. ಲಾಸ್ಟ್ ಈ ಒಂದು ಭಾಗದ ಆಟೋಮೊಬೈಲ್ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ. BBMP ಅಧಿಕಾರಿಗಳು ಬೇಗ ಕಾಮಗಾರಿ ಮುಗಿಸ್ತಿಲ್ಲ ಎಂಬುದೊಂದು ಕಡೆ ಆಕ್ರೋಶ ಕೇಳಿಬಂದಿದೆ. ಯಾಕಂದರೆ ಇದು ಆಟೋಮೊಬೈಲ್ಸ್ನ ಹಬ್ಬ ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಈ ಒಂದು ಭಾಗಕ್ಕೆ ಬಂದು ತಮ್ಮ ತಮ್ಮ ಕಾರ್ಗಳಾಯಿತು, ಗಾಡಿಗಳಾಯಿತು ಡೆಕೋರೇಷನು ಮಾಡಿಸ್ಕೊಳ್ತಾರೆ, ಅಲ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲೇ ಬಂದು ತೆಗೆದುಕೊಳ್ತಾರೆ. ಆದರೆ ಇವತ್ತು ನೋಡ್ತಿರ್ಬೋದು ಒಂದು ಕಡೆ ಎಲ್ಲ ಅಂಗಡಿ ಮಾಲೀಕರು, ಒಂದು ಕಡೆ BBMP ಇವ್ರದ್ದು ಒಂದು ಕಡೆ ಆಕ್ರೋಶ ಹೊರಹಾಕ್ತಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದು ಕಡೆ ಇಲ್ಲೆಲ್ಲ ಕಲ್ಲು, ಕಟ್ಟಿಗೆ, ಇಟ್ಟಿಗೆ ಎಲ್ಲವನ್ನು ರೋಡ್ ಪಕ್ಕದಲ್ಲಿ ಇಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗ್ತಿದೆ ಎಲ್ಲೋ ಒಂದು. ಯಾಕಂದರೆ ಈ ಒಂದು ಪ್ರಮುಖ ರಸ್ತೆ ಇದು ಜೆ.ಸಿ. ರೋಡು. ಹೀಗಾಗಿ BBMP ಅಧಿಕಾರಿಗಳು ಬೇಗ ಮುಗಿಸ್ಬೇಕು. ಒಂದು ಕಡೆ ಟ್ರಾಫಿಕ್ ಜಾಮ್, ಒಂದು ಕಡೆ ಧೂಳು, ಮಳೆ ಬಂದರೆ ಕೆಸರು ಗದ್ದಾಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾವ ರೀತಿಯಾಗಿ ಕಲ್ಲು, ಇಟ್ಟಂಗಿ ಎಲ್ಲವೂ ರಸ್ತೆ ಇಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗುತ್ತಂತೆ ಇಲ್ಲಿನ ವ್ಯಾಪಾರಸ್ಥರು ಆಕ್ರೋಶರಾಗ್ತಿದ್ದಾರೆ. ಮತ್ತೊಂದು ಕಡೆ ನೋಡ್ತಿರ್ಬೋದು, ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಕೆಲಸ ಕಾರ್ಯ ಆಗೇ ಆಗ್ತಿದೆ. ಇನ್ನೂ ಬರ್ತಾರೆ, ತೋಡ್ತಾರೆ, ಮಣ್ಣನ್ನು ರೋಡಿಗೆ ಹಾಕ್ತಾರೆ. ಮತ್ತು ಅದರಿಂದ ಧೂಳು, ಮತ್ತೊಂದು ಕಡೆ ಕೆಸರು ಗದ್ದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನು ಮುಗಿಸ್ಬೇಕಂತ ನೋಡು ಇಲ್ಲೆಲ್ಲ ಅಂಗಡಿ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಜೆ.ಸಿ. ರೋಡ್ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಒಂದು ರಸ್ತೆಯ ಒಂದು ಕಡೆ ಅಂಗಡಿ ಮಾಲೀಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಈ ಒಂದು ಜೆ.ಸಿ. ರೋಡ್ ತುಂಬ ಆಟೋಮೊಬೈಲ್ಗೆ ತುಂಬ ಫೇಮಸ್ ಆಗಿರುತ್ತೆ. ಸಾಕಷ್ಟು ಬೇರೆ ರಾಜ್ಯಗಳಿಂದ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಆಟೋಮೊಬೈಲ್ ಅಂದರೆ ಅಲ್ಟ್ರೇಷನ್ ಆಯಿತು, ಗಾಡಿಗೆ ಸಂಬಂಧಪಟ್ಟ ಐಟಮ್ಸ್ಗಳನ್ನ ಇಲ್ಲೇ ಹಾಕ್ಸ್ಕೊಳ್ತಾರೆ. ಬಟ್ ಇದೀಗ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಈ ಒಂದು ರೋಡನ್ನು ಹಾಳು ಮಾಡಿದಂತೆ ಒಂದು ಕಡೆ ಇಲ್ಲೇ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇನ್ನೂ ವೈಟ್ ಟ್ಯಾಪಿಂಗ್ ಮುಗಿದಿಲ್ಲ. ಸುಮಾರು 8 ನಿಯರ್ ಬೈ 1 ವರ್ಷ ಆಗಿ ಬಂತು. ಎಲ್ಲೆಂದ್ರೆ ರಸ್ತೆ ತೋಡಿದ್ದಾರೆ, ಮಣ್ಣು ಹಾಕಿದ್ದಾರೆ. ಇದರಿಂದ ಟ್ರಾಫಿಕ್ ಜಾಮ್. ಮತ್ತೊಂದು ಕಡೆ ಮಳೆ ಬಂದರೆ ಈ ಒಂದು ರಸ್ತೆ ಕೆಸರು ಗದ್ದೆ ಆಗುತ್ತೆ. ಲಾಸ್ಟ್ ಈ ಒಂದು ಭಾಗದ ಆಟೋಮೊಬೈಲ್ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ. BBMP ಅಧಿಕಾರಿಗಳು ಬೇಗ ಕಾಮಗಾರಿ ಮುಗಿಸ್ತಿಲ್ಲ ಎಂಬುದೊಂದು ಕಡೆ ಆಕ್ರೋಶ ಕೇಳಿಬಂದಿದೆ. ಯಾಕಂದರೆ ಇದು ಆಟೋಮೊಬೈಲ್ಸ್ನ ಹಬ್ಬ ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಈ ಒಂದು ಭಾಗಕ್ಕೆ ಬಂದು ತಮ್ಮ ತಮ್ಮ ಕಾರ್ಗಳಾಯಿತು, ಗಾಡಿಗಳಾಯಿತು ಡೆಕೋರೇಷನು ಮಾಡಿಸ್ಕೊಳ್ತಾರೆ, ಅಲ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲೇ ಬಂದು ತೆಗೆದುಕೊಳ್ತಾರೆ. ಆದರೆ ಇವತ್ತು ನೋಡ್ತಿರ್ಬೋದು ಒಂದು ಕಡೆ ಎಲ್ಲ ಅಂಗಡಿ ಮಾಲೀಕರು, ಒಂದು ಕಡೆ BBMP ಇವ್ರದ್ದು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದು ಕಡೆ ಇಲ್ಲೆಲ್ಲ ಕಲ್ಲು, ಕಟ್ಟಿಗೆ, ಇಟ್ಟಿಗೆ ಎಲ್ಲವನ್ನು ರೋಡ್ ಪಕ್ಕದಲ್ಲಿ ಇಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗ್ತಿದೆ ಎಲ್ಲೋ ಒಂದು. ಯಾಕಂದರೆ ಈ ಒಂದು ಪ್ರಮುಖ ರಸ್ತೆ ಇದು ಜೆ.ಸಿ. ರೋಡು. ಹೀಗಾಗಿ BBMP ಅಧಿಕಾರಿಗಳು ಬೇಗ ಮುಗಿಸ್ಬೇಕು. ಒಂದು ಕಡೆ ಟ್ರಾಫಿಕ್ ಜಾಮ್, ಒಂದು ಕಡೆ ಧೂಳು, ಮಳೆ ಬಂದರೆ ಕೆಸರು ಗದ್ದಾಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾವ ರೀತಿಯಾಗಿ ಕಲ್ಲು, ಇಟ್ಟಂಗಿ ಎಲ್ಲವೂ ರಸ್ತೆ ಇಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗುತ್ತಂತೆ ಇಲ್ಲಿನ ವ್ಯಾಪಾರಸ್ಥರು ಆಕ್ರೋಶರಾಗ್ತಿದ್ದಾರೆ. ಮತ್ತೊಂದು ಕಡೆ ನೋಡ್ತಿರ್ಬೋದು, ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಕೆಲಸ ಕಾರ್ಯ ಆಗೇ ಆಗ್ತಿದೆ. ಇನ್ನೂ ಬರ್ತಾರೆ, ತೋಡ್ತಾರೆ, ಮಣ್ಣನ್ನು ರೋಡಿಗೆ ಹಾಕ್ತಾರೆ. ಮತ್ತು ಅದರಿಂದ ಧೂಳು, ಮತ್ತೊಂದು ಕಡೆ ಕೆಸರು ಗದ್ದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನು ಮುಗಿಸ್ಬೇಕಂತ ನೋಡು ಇಲ್ಲೆಲ್ಲ ಅಂಗಡಿ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಜೆ.ಸಿ. ರೋಡ್ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಒಂದು ರಸ್ತೆಯ ಒಂದು ಕಡೆ ಅಂಗಡಿ ಮಾಲೀಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಈ ಒಂದು ಜೆ.ಸಿ. ರೋಡ್ ತುಂಬ ಆಟೋಮೊಬೈಲ್ಗೆ ತುಂಬ ಫೇಮಸ್ ಆಗಿರುತ್ತೆ. ಸಾಕಷ್ಟು ಬೇರೆ ರಾಜ್ಯಗಳಿಂದ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಆಟೋಮೊಬೈಲ್ ಅಂದರೆ ಅಲ್ಟ್ರೇಷನ್ ಆಯಿತು, ಗಾಡಿಗೆ ಸಂಬಂಧಪಟ್ಟ ಐಟಮ್ಸ್ಗಳನ್ನ ಇಲ್ಲೇ ಹಾಕ್ಸ್ಕೊಳ್ತಾರೆ. ಬಟ್ ಇದೀಗ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಈ ಒಂದು ರೋಡನ್ನು ಹಾಳು ಮಾಡಿದಂತೆ ಒಂದು ಕಡೆ ಇಲ್ಲೇ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇನ್ನೂ ವೈಟ್ ಟ್ಯಾಪಿಂಗ್ ಮುಗಿದಿಲ್ಲ. ಸುಮಾರು 8 ನಿಯರ್ ಬೈ 1 ವರ್ಷ ಆಗಿ ಬಂತು. ಎಲ್ಲೆಂದ್ರೆ ರಸ್ತೆ ತೋಡಿದ್ದಾರೆ, ಮಣ್ಣು ಹಾಕಿದ್ದಾರೆ. ಇದರಿಂದ ಟ್ರಾಫಿಕ್ ಜಾಮ್. ಮತ್ತೊಂದು ಕಡೆ ಮಳೆ ಬಂದರೆ ಈ ಒಂದು ರಸ್ತೆ ಕೆಸರು ಗದ್ದೆ ಆಗುತ್ತೆ. ಲಾಸ್ಟ್ ಈ ಒಂದು ಭಾಗದ ಆಟೋಮೊಬೈಲ್ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ. BBMP ಅಧಿಕಾರಿಗಳು ಬೇಗ ಕಾಮಗಾರಿ ಮುಗಿಸ್ತಿಲ್ಲ ಎಂಬುದೊಂದು ಕಡೆ ಆಕ್ರೋಶ ಕೇಳಿಬಂದಿದೆ. ಯಾಕಂದರೆ ಇದು ಆಟೋಮೊಬೈಲ್ಸ್ನ ಹಬ್ಬ ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಈ ಒಂದು ಭಾಗಕ್ಕೆ ಬಂದು ತಮ್ಮ ತಮ್ಮ ಕಾರ್ಗಳಾಯಿತು, ಗಾಡಿಗಳಾಯಿತು ಡೆಕೋರೇಷನು ಮಾಡಿಸ್ಕೊಳ್ತಾರೆ, ಅಲ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲೇ ಬಂದು ತೆಗೆದುಕೊಳ್ತಾರೆ. ಆದರೆ ಇವತ್ತು ನೋಡ್ತಿರ್ಬೋದು ಒಂದು ಕಡೆ ಎಲ್ಲ ಅಂಗಡಿ ಮಾಲೀಕರು, ಒಂದು ಕಡೆ BBMP ಇವ್ರದ್ದು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದು ಕಡೆ ಇಲ್ಲೆಲ್ಲ ಕಲ್ಲು, ಕಟ್ಟಿಗೆ, ಇಟ್ಟಿಗೆ ಎಲ್ಲವನ್ನು ರೋಡ್ ಪಕ್ಕದಲ್ಲಿ ಇಟ್ಟಿದ್ದಾರೆ. ಇದರಿಂದ
ತುಂಬ ಸಮಸ್ಯೆ ಆಗ್ತಿದೆ ಎಲ್ಲೋ ಒಂದು. ಯಾಕಂದರೆ ಈ ಒಂದು ಪ್ರಮುಖ ರಸ್ತೆ ಇದು ಜೆ ಸಿ ರೋಡು. ಹೀಗಾಗಿ BBMP ಅಧಿಕಾರಿಗಳು ಬೇಗ ಮುಗಿಸ್ಬೇಕು. ಒಂದು ಕಡೆ ಟ್ರಾಫಿಕ್ ಜಾಮ್, ಒಂದು ಕಡೆ ಧೂಳು, ಮಳೆ ಬಂದರೆ ಕೆಸರು ಗದ್ದಾಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾವ ರೀತಿಯಾಗಿ ಕಲ್ಲು ಇಟ್ಟಂಗಿ ಎಲ್ಲವೂ ರಸ್ತೆ ಇಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗುತ್ತಂತ ಇಲ್ಲಿನ ವ್ಯಾಪಾರಸ್ಥರು ಆಕ್ರೋಶರಾಗ್ತಿದ್ದಾರೆ. ಮತ್ತೊಂದು ಕಡೆ ನೋಡ್ತಿರ್ಬೋದು, ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಕೆಲಸ ಕಾರ್ಯ ಆಗೇ ಆಗ್ತಿದೆ, ಇನ್ನೂ ಬರ್ತಿಲ್ಲ. ಬರ್ತಾರೆ, ತೋಡ್ತಾರೆ, ಮಣ್ಣನ್ನು ರೋಡಿಗೆ ಹಾಕ್ತಾರೆ, ಮತ್ತು ಅದರಿಂದ ಧೂಳು, ಮತ್ತೊಂದು ಕಡೆ ಕೆಸರು ಗದ್ದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು, ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನು ಮುಗಿಸ್ಬೇಕಂತ ನೋಡು. ಇಲ್ಲೆಲ್ಲ ಅಂಗಡಿ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ನ ಈಗ ಜೆ ಸಿ ರೋಡು ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಈ ಒಂದು ರಸ್ತೆಯ ಒಂದು ಕಡೆ ಅಂಗಡಿ ಮಾಲೀಕರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಈ ಒಂದು ಜೆ ಸಿ ರೋಡ್ ತುಂಬ ಆಟೋಮೊಬೈಲ್ಗೆ ತುಂಬ ಫೇಮಸ್ ಆಗಿರುತ್ತೆ. ಸಾಕಷ್ಟು ಬೇರೆ ರಾಜ್ಯಗಳಿಂದ, ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಆಟೋಮೊಬೈಲ್ ಅಂದರೆ ಅಲ್ಟ್ರೇಷನ್ ಆಯಿತು, ಗಾಡಿಗೆ ಸಂಬಂಧಪಟ್ಟ ಐಟಮ್ಸ್ಗಳನ್ನ ಇಲ್ಲೇ ಹಾಕ್ಸ್ಕೊಳ್ತಾರೆ. ಬಟ್ ಇದೀಗ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಈ ಒಂದು ರೋಡನ್ನು ಹಾಳು ಮಾಡಿದಂತೆ ಒಂದು ಕಡೆ ಇಲ್ಲೇ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇನ್ನೂ ವೈಟ್ ಟ್ಯಾಪಿಂಗ್ ಮುಗಿದಿಲ್ಲ. ಸುಮಾರು 8 ನಿಯರ್ ಬೈ 1 ವರ್ಷ ಆಗಿ ಬಂತು. ಎಲ್ಲೆಂದ್ರೆ ರಸ್ತೆ ತೋಡಿದ್ದಾರೆ, ಮಣ್ಣು ಹಾಕಿದ್ದಾರೆ, ಇದರಿಂದ ಟ್ರಾಫಿಕ್ ಜಾಮ್. ಮತ್ತೊಂದು ಕಡೆ ಮಳೆ ಬಂದರೆ ಈ ಒಂದು ರಸ್ತೆ ಕೆಸರು ಗದ್ದೆ ಆಗುತ್ತೆ. ಲಾಸ್ಟ್ ಈ ಒಂದು ಭಾಗದ ಆಟೋಮೊಬೈಲ್ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ. BBMP ಅಧಿಕಾರಿಗಳು ಬೇಗ ಕಾಮಗಾರಿ ಮುಗಿಸ್ತಿಲ್ಲ ಎಂಬುದೊಂದು ಕಡೆ ಆಕ್ರೋಶ ಕೇಳಿಬಂದಿದೆ. ಯಾಕಂದರೆ ಇದು ಆಟೋಮೊಬೈಲ್ಸ್ನ ಹಬ್ಬ ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಈ ಒಂದು ಭಾಗಕ್ಕೆ ಬಂದು ತಮ್ಮ ಕಾರುಗಳಾಯಿತು, ಗಾಡಿಗಳಾಯಿತು ಡೆಕೋರೇಷನು ಮಾಡಿಸ್ಕೊಳ್ತಾರೆ, ಅಲ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲೇ ಬಂದು ತೆಗೆದುಕೊಳ್ತಾರೆ. ಆದರೆ ಇವತ್ತು ನೋಡ್ತಿರ್ಬೋದು, ಒಂದು ಕಡೆ ಎಲ್ಲ ಅಂಗಡಿ ಮಾಲೀಕರು, ಒಂದು ಕಡೆ BBMP ಇವ್ರದ್ದು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದು ಕಡೆ ಇಲ್ಲೆಲ್ಲ ಕಲ್ಲು, ಕಟ್ಟಿಗೆ, ಇಟ್ಟಿಗೆ ಎಲ್ಲವನ್ನು ರೋಡ್ ಪಕ್ಕದಲ್ಲಿ ಇಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗ್ತಿದೆ ಎಲ್ಲೋ ಒಂದು. ಯಾಕಂದರೆ ಈ ಒಂದು ಪ್ರಮುಖ ರಸ್ತೆ ಇದು ಜೆ ಸಿ ರೋಡು. ಹೀಗಾಗಿ BBMP ಅಧಿಕಾರಿಗಳು ಬೇಗ ಮುಗಿಸ್ಬೇಕು. ಒಂದು ಕಡೆ ಟ್ರಾಫಿಕ್ ಜಾಮ್, ಒಂದು ಕಡೆ ಧೂಳು, ಮಳೆ ಬಂದರೆ ಕೆಸರು ಗದ್ದಾಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾವ ರೀತಿಯಾಗಿ ಕಲ್ಲು ಇಟ್ಟಂಗಿ ಎಲ್ಲವೂ ರಸ್ತೆ ಇಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗುತ್ತಂತ ಇಲ್ಲಿನ ವ್ಯಾಪಾರಸ್ಥರು ಆಕ್ರೋಶರಾಗ್ತಿದ್ದಾರೆ. ಮತ್ತೊಂದು ಕಡೆ ನೋಡ್ತಿರ್ಬೋದು, ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಕೆಲಸ ಕಾರ್ಯ ಆಗೇ ಆಗ್ತಿದೆ, ಇನ್ನೂ ಬರ್ತಿಲ್ಲ. ಬರ್ತಾರೆ, ತೋಡ್ತಾರೆ, ಮಣ್ಣನ್ನು ರೋಡಿಗೆ ಹಾಕ್ತಾರೆ, ಮತ್ತು ಅದರಿಂದ ಧೂಳು, ಮತ್ತೊಂದು ಕಡೆ ಕೆಸರು ಗದ್ದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು, ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನು ಮುಗಿಸ್ಬೇಕಂತ ನೋಡು. ಇಲ್ಲೆಲ್ಲ ಅಂಗಡಿ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ನ ಈಗ ಜೆ ಸಿ ರೋಡು ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಈ ಒಂದು ರಸ್ತೆಯ ಒಂದು ಕಡೆ ಅಂಗಡಿ ಮಾಲೀಕರು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಈ ಒಂದು ಜೆ ಸಿ ರೋಡ್ ತುಂಬ ಆಟೋಮೊಬೈಲ್ಗೆ ತುಂಬ ಫೇಮಸ್ ಆಗಿರುತ್ತೆ. ಸಾಕಷ್ಟು ಬೇರೆ ರಾಜ್ಯಗಳಿಂದ, ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಆಟೋಮೊಬೈಲ್ ಅಂದರೆ ಅಲ್ಟ್ರೇಷನ್ ಆಯಿತು, ಗಾಡಿಗೆ ಸಂಬಂಧಪಟ್ಟ ಐಟಮ್ಸ್ಗಳನ್ನ ಇಲ್ಲೇ ಹಾಕ್ಸ್ಕೊಳ್ತಾರೆ. ಬಟ್ ಇದೀಗ ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಈ ಒಂದು ರೋಡನ್ನು ಹಾಳು ಮಾಡಿದಂತೆ ಒಂದು ಕಡೆ ಇಲ್ಲೇ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇನ್ನೂ ವೈಟ್ ಟ್ಯಾಪಿಂಗ್ ಮುಗಿದಿಲ್ಲ. ಸುಮಾರು 8 ನಿಯರ್ ಬೈ 1 ವರ್ಷ ಆಗಿ ಬಂತು. ಎಲ್ಲೆಂದ್ರೆ ರಸ್ತೆ ತೋಡಿದ್ದಾರೆ, ಮಣ್ಣು ಹಾಕಿದ್ದಾರೆ, ಇದರಿಂದ ಟ್ರಾಫಿಕ್ ಜಾಮ್. ಮತ್ತೊಂದು ಕಡೆ ಮಳೆ ಬಂದರೆ ಈ ಒಂದು ರಸ್ತೆ ಕೆಸರು ಗದ್ದೆ ಆಗುತ್ತೆ. ಲಾಸ್ಟ್ ಈ ಒಂದು ಭಾಗದ ಆಟೋಮೊಬೈಲ್ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ. BBMP ಅಧಿಕಾರಿಗಳು ಬೇಗ ಕಾಮಗಾರಿ ಮುಗಿಸ್ತಿಲ್ಲ ಎಂಬುದೊಂದು ಕಡೆ ಆಕ್ರೋಶ ಕೇಳಿಬಂದಿದೆ. ಯಾಕಂದರೆ ಇದು ಆಟೋಮೊಬೈಲ್ಸ್ನ ಹಬ್ಬ ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಈ ಒಂದು ಭಾಗಕ್ಕೆ ಬಂದು ತಮ್ಮ ಕಾರುಗಳಾಯಿತು, ಗಾಡಿಗಳಾಯಿತು ಡೆಕೋರೇಷನು ಮಾಡಿಸ್ಕೊಳ್ತಾರೆ, ಅಲ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲೇ ಬಂದು ತೆಗೆದುಕೊಳ್ತಾರೆ. ಆದರೆ ಇವತ್ತು ನೋಡ್ತಿರ್ಬೋದು, ಒಂದು ಕಡೆ ಎಲ್ಲ ಅಂಗಡಿ ಮಾಲೀಕರು, ಒಂದು ಕಡೆ BBMP ಇವ್ರದ್ದು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮತ್ತೊಂದು ಕಡೆ ಇಲ್ಲೆಲ್ಲ ಕಲ್ಲು, ಕಟ್ಟಿಗೆ, ಇಟ್ಟಿಗೆ ಎಲ್ಲವನ್ನು ರೋಡ್ ಪಕ್ಕದಲ್ಲಿ ಇಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗ್ತಿದೆ ಎಲ್ಲೋ ಒಂದು. ಯಾಕಂದರೆ ಈ ಒಂದು ಪ್ರಮುಖ ರಸ್ತೆ ಇದು ಜೆ ಸಿ ರೋಡು. ಹೀಗಾಗಿ BBMP ಅಧಿಕಾರಿಗಳು ಬೇಗ ಮುಗಿಸ್ಬೇಕು. ಒಂದು ಕಡೆ ಟ್ರಾಫಿಕ್ ಜಾಮ್, ಒಂದು ಕಡೆ ಧೂಳು, ಮಳೆ ಬಂದರೆ ಕೆಸರು ಗದ್ದಾಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾವ ರೀತಿಯಾಗಿ ಕಲ್ಲು ಇಟ್ಟಂಗಿ ಎಲ್ಲವೂ ರಸ್ತೆ ಇಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗುತ್ತಂತ ಇಲ್ಲಿನ ವ್ಯಾಪಾರಸ್ಥರು ಆಕ್ರೋಶರಾಗ್ತಿದ್ದಾರೆ. ಮತ್ತೊಂದು ಕಡೆ ನೋಡ್ತಿರ್ಬೋದು, ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಕೆಲಸ ಕಾರ್ಯ ಆಗೇ ಆಗ್ತಿದೆ, ಇನ್ನೂ ಬರ್ತಿಲ್ಲ. ಬರ್ತಾರೆ, ತೋಡ್ತಾರೆ, ಮಣ್ಣನ್ನು ರೋಡಿಗೆ ಹಾಕ್ತಾರೆ, ಮತ್ತು ಅದರಿಂದ ಧೂಳು, ಮತ್ತೊಂದು ಕಡೆ ಕೆಸರು ಗದ್ದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು, ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನು ಮುಗಿಸ್ಬೇಕಂತ ನೋಡು. ಇಲ್ಲೆಲ್ಲ ಅಂಗಡಿ ಮಾಲೀಕರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.